ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ವರ್ಡ್. ಎಲ್ಲರೂ ಆರಾಮಾಗಿ ಖುಷಿಯಿಂದ ಇದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ತುಂಬ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ, ಮತ್ತು ಮನೆ ಕೆಲಸ ಹಾಗೆ ಮಕ್ಕಳನ್ನ ನೋಡಿಕೊಂಡು ಯೂಟ್ಯೂಬ್ಗೆ ವಿಡಿಯೋ ಹಾಕೋದಕ್ಕೆ ಹೇಗೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಈವ್ನಿಂಗ್ ಆಗಿರೋದ್ರಿಂದ ಒಂದೇನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ವಶಿ ಕೇಳ್ತಾ ಇದ್ದ, ಸೊ ಪನ್ನೀರ್ ರೋಲ್ನ ಮಾಡಿಕೊಡು ಅಂತ. ಅವನು ಟಿವಿಲಿ ಮೊಬೈಲಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ರೆಸಿಪಿ ನೋಡಿಬಿಟ್ರೆ ಮಾಡಿಕೊಡು ಅಂತ ತುಂಬಾ ಹಿಂಸೆ ಮಾಡ್ತಾನೆ. ಹಾಗಾಗಿ ತುಂಬ ದಿನ ಆದಮೇಲೆ ನಾನು ಮಾಡ್ಕೊಡ್ತಾ ಇದ್ದೀನಿ. ಅವನು ಒಂದು 3-4 ಡೇಸ್ ಬ್ಯಾಕೆ ಕೇಳಿದ್ದು. ಪನ್ನೀರ್ ರೋಲ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ತುಂಬಾ ಇಷ್ಟ ಆಗುತ್ತೆ. ನಮ್ಮನೇಲಂತೂ ಪನ್ನೀರ್ ಅಂದರೆ ತುಂಬಾ ಇಷ್ಟ ಎಲ್ಲರಿಗೂ. ಹಾಗಾಗಿ ಪನ್ನೀರ್ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ನ ಹಾಕಿ ಪನ್ನೀರ್ ರೋಲ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪನ್ನೀರ್ ರೋಲ್ ಮಾಡೋದಕ್ಕೆ ಫಸ್ಟ್ ಬೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೈದಾನ ಯೂಸ್ ಮಾಡಿದ್ದೀನಿ 2 ಕಪ್ಪಷ್ಟು. ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ತುಂಬ ಸಾಫ್ಟ್ ಅನಿಸುತ್ತೆ ತುಪ್ಪ ಆ್ಯಡ್ ಮಾಡಿದ್ರೆ. ಹಾಗಾಗಿ ಎಷ್ಟನ್ನು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿಗೆ ಕ್ಲೀನಾಗಿ ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಡಾದ್ಮೇಲೆ 1 ಅವರ್ ಇಲ್ಲಾಂದರೆ ಹಾಫ್ ಆನ್ ಅವರ್ ಹಾಗೆ ರೆಸ್ಟ್ಗೆ ಇಡ್ತೀನಿ ಇದನ್ನು. ನೆಕ್ಸ್ಟ್ ನಾನಿಲ್ಲಿ ಪನ್ನೀರ್ ರೋಲ್ಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಅಂತ ವೆಜಿಟೇಬಲ್ಸ್ನೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಫುಲ್ಲು, ಹಾಗೆಯೇ ಒಂದು ಈರುಳ್ಳಿ ಮತ್ತು ಹಾಗೆ ಹಣ್ಣಾಗಿರುವಂತಹ ಒಂದು ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ ಫುಲ್ಲು, ಅಂದರೆ 250 ಗ್ರಾಮ್ಸ್ ಅಷ್ಟು ಇದೆ ಪನ್ನೀರು. ಸೊ ಅಷ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮಕ್ಕಳಿರೋ ಮನೇಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ಸೊ ಹಾಗೆ ವಶಿನೂ ಕೂಡ ತುಂಬಾ ಕೇಳ್ತಾನೆ, ಏನಾದರೂ ಯೂಟ್ಯೂಬ್ ಇಲ್ಲಾಂದರೆ ಯಾವುದಾದ್ರೂ ಮೊಬೈಲಲ್ಲಿ ನೋಡಿದ್ರೆ ಸೊ ಇಮಿಡಿಯೇಟ್ ಕೇಳಿಬಿಡ್ತಾನೆ ಇದನ್ನು ಮಾಡಿಕೊಡು ಅಮ್ಮ ಅಂತ. ಹಾಗಾಗಿ ಆ ಥರ ಕೇಳಿದಾಗೆಲ್ಲ ನನಗೆ ಗೊತ್ತಿರೋವಂತಹ ಯಾವುದಾದ್ರೂ ರೆಸಿಪಿನ ನಾನು ಟ್ರೈ ಮಾಡ್ತಾ ಇರ್ತೀನಿ ಈವ್ನಿಂಗ್ ಸ್ನ್ಯಾಕ್ಸಿಗೋಸ್ಕರ. ಸೊ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ವೆಜಿಟೇಬಲ್ಸು ಕೂಡ ತಿಂದಂಗಿರುತ್ತೆ. ಸೊ ಪನ್ನೀರ್ ಅಂದರೆ ತುಂಬಾ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಮಾಡಿಕೊಡೋದು ಹಾಗೆ ನಮಗೂ ಕೂಡ ತುಂಬಾ ಒಳ್ಳೆಯದು ಪ್ರೋಟೀನ್ ಅಂತ ಹೇಳ್ಬೋದು. ಇನ್ನು ನಾನು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂದರೆ, ಇಬ್ಬರು ಮಕ್ಕಳನ್ನ ನೋಡಿಕೊಂಡು ಯೂಟ್ಯೂಬ್ ಹಾಗೆಯೇ ನಾನು ಮನೆ ಕೆಲಸನೂ ಮಾಡ್ಕೊಳೋದು ತುಂಬಾ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಸೊ ತುಂಬಾ ಕಷ್ಟ ಅನಿಸುತ್ತೆ ಒಂದೊಂದು ಟೈಮ್, ಯಾಕಂದರೆ ಮಕ್ಕಳು ಒಂದು ಟೈಮ್ ಇರೋ ಹಾಗೆ ಇನ್ನೊಂದು ಟೈಮ್ ಇರಲ್ಲ. ಸೊ ಒಂದಿನ ತುಂಬಾ ತರಲ ಆಗಿಬಿಡ್ತಾರೆ, ಒಂದಿನ ತುಂಬ ಸೈಲೆಂಟ್ ಆಗಿಬಿಡ್ತಾರೆ. ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ಸೊ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರಬೇಕು. ಯೂಟ್ಯೂಬ್ ವೀಡಿಯೋಸ್ ಜೊತೆಗೆ ಮನೆ ಕೆಲಸನೂ ಕೂಡ ಆನ್ ಟೈಮಲ್ಲಿ ಮುಗಿಸ್ಕೊಳ್ಬೇಕು. ಸೊ ಹಾಗಾಗಿ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಆದರೆ ನಾನು ಯಾವಾಗಲೂ ಬಿಲೀವ್ ಮಾಡೋದೇನೆಂದರೆ, ನಮಗೆ ಇಷ್ಟ ಆಗಿರೋಂತಹ ಕೆಲಸನ ನಾವು ಎಷ್ಟೇ ಕಷ್ಟ ಆದರೂ ಕೂಡ ಮಾಡ್ಕೊಳ್ತೀವಿ. ಅದರಿಂದ ಟಯರ್ಡ್ನೆಸ್ ಆಗಲಿ ಹಾಗೆ ಬೇಜಾರಾಗಲಿ ಆಗೋದಿಲ್ಲ. ಸೊ ಇಷ್ಟಪಟ್ಟು ಮಾಡಬೇಕು ಯಾವುದೇ ಒಂದು ಕೆಲಸನಾದರೂ, ಆವಾಗ ಎಲ್ಲ ಕೆಲಸನೂ ಕೂಡ ಈಸಿಯಾಗಿ ಆಗುತ್ತೆ, ಹಾಗೆ ಪಾಸಿಟಿವ್ ಕೂಡ ಆಗುತ್ತೆ. ಸೊ ಇಲ್ಲಿ ನಾನು ಪನ್ನೀರ್ ರೋಲ್ಗೆ 250 ಗ್ರಾಮ್ಸ್ ಅಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ಪನ್ನೀರ್ನ ನಾನು ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ರೆ. ಹಾಗಾಗಿ ನಾನು ಡೈಲಿ ಕೆಲಸದ ಜೊತೆಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಅಂದರೆ ಮಕ್ಕಳು ಮಲಗಿದಾಗ ಆಲ್ಮೋಸ್ಟು ಮಾಡ್ಕೊಳ್ತೀನಿ. ಯಾಕಂದರೆ ನನಗೂ ಕೂಡ ಟಯರ್ಡ್ ಅನಿಸಲ್ಲ, ಮಕ್ಕಳು ಕೂಡ ಹಿಂಸೆ ಕೊಡೋದ್ರಿಂದ ನಮಗೆ ಒಂದು ಸ್ವಲ್ಪ ಮಾಡೋವಂಥ ಇಂಟ್ರೆಸ್ಟೇ ಹೋಗಿಬಿಡತ್ತೆ ಒಂದೊಂದು ಸತಿ ಕೆಲಸನ. ಸೊ ಹಾಗಾಗಿ ಮಕ್ಕಳು ಮಲಗಿದಾಗ ಆಲ್ಮೋಸ್ಟ್ ನಾನು ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಪನ್ನೀರ್ ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ರಿಫೈನ್ಡ್ ಆಯಿಲ್ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ವಿಸ್ಕರ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಒಂದು 2 ನಿಮಿಷ ನಾನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಗರಂ ಮಸಾಲ, ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕ್ತಾ ಇದ್ದೀನಿ. ಹಾಗೆಯೇ 1/2 ಕಪ್ಪಷ್ಟು ನಾನು ಕರ್ಡ್ನ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ತಿಕ್ಕಾಗಿರುವಂತಹ ಕರ್ಡ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸ್ನ ಕೂಡ ಹಾಕ್ಕೊಂಡೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸಬಾರ್ದು. ಸೊ ಹೀಗೇ ನಾವು ತಿಕ್ ಪೇಸ್ಟ್ ಆಗಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು 250 ಗ್ರಾಮ್ಸ್ ಅಷ್ಟು ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇವಾಗ ಮಸಾಲೆ ಎಲ್ಲ ಪನ್ನೀರ್ ಜೊತೆ ಕ್ಲೀನಾಗಿ ಹೊಂದ್ಕೊಳ್ಳೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 2 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪನ್ನೀರ್ನ. ಈ ಪನ್ನೀರ್ನ ಹೀಗೇ ರೋಸ್ಟ್ ಮಾಡಿ ಕೂಡ ಕೊಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಪ್ಲೇನಾಗಿ ಕೂಡ ತಿನ್ನೋದಕ್ಕೆ. ಸೊ 2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಪ್ಯಾನ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಫ್ರೈ ಆಗಬೇಕು. ಹಾಗಾಗಿ ನಾನು ಇಲ್ಲಿ ಫಸ್ಟು ಪನ್ನೀರ್ನ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಂತ ಗೊತ್ತಾಗ್ದಿರೋ ಕಾರಣ
ಫುಲ್ ಡೇ ಬ್ಯುಸಿ ಅನ್ಸೋದು, ತುಂಬಾ ಕೆಲಸ ಅನ್ಸೋದು. ಸೊ ಹಾಗಾಗಿ ಇವಾಗ ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ನಾನು ಹಾಗೇ ಥಿಂಕ್ ಮಾಡ್ಕೊಂಡು, ಸೊ ಯಾವ್ಯಾವ ಟೈಮಿಂಗ್ಸ್ಗೆ ಏನೇನು ಮಾಡ್ಕೋಬೇಕು ಅಂತ ನನಗೆ ನಾನೇ ಒಂದು ಶೆಡ್ಯೂಲ್ ಹಾಕ್ಕೊಂಡಿದ್ದೀನಿ. ಸೊ ಆ ಶೆಡ್ಯೂಲ್ ವೈಸ್ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಫ್ರೀ ಟೈಮ್ ಕೂಡ ಸಿಗ್ತಾ ಇದೆ, ಹಾಗೆಯೇ ನನ್ನ ಕೆಲಸ ಕೂಡ ಕರೆಕ್ಟಾಗಿ ಇನ್ ಟೈಮ್ಗೆ ಆಗ್ತಾ ಇದೆ. ಹಾಗೆ ಇಲ್ಲಿ ಪನ್ನೀರ್ ಕೂಡ ಫ್ರೈ ಆಗಿದೆ. ಸೊ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ವೆಜಿಟೇಬಲ್ಸ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ. ಒಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಪನ್ನೀರ್ ರೋಲ್ಗೆ ಸ್ಟಫಿಂಗ್ ರೆಡಿ ಆಗೋಗುತ್ತೆ. ಇದಕ್ಕೆ ನಾನು ಪಿಜ್ಜಾ ಆರಗೆನೋ ಹಾಗೆ ಪಿಜ್ಜಾ ಸೀಸನಿಂಗ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬಟ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಏನಿಲ್ಲ, ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಫಸ್ಟು ನಾನು ಚೇಂಜ್ ಮಾಡ್ಕೊಂಡಿದ್ದು ನನ್ನ ಸ್ಲೀಪಿಂಗ್ ಪ್ಯಾಟ್ರನ್. ಸೊ ನೈಟು ಒಂದೊಂದು ಸತಿ ಲೇಟ್ ಆಗಿಬಿಡುತ್ತೆ, ಆದ್ರೂ ಕೂಡ ಬೆಳಿಗ್ಗೆ ನಾನು ಎದ್ದೇಳೋದು ಒಂದೇ ಟೈಮಿಂಗ್ಸಲ್ಲಿ ಇಟ್ಕೊಂಡಿದ್ದೀನಿ. 6:30, 7 ಹೇಳ್ತಾ ಇದ್ದೆ ಆಗ. ಸೊ ಇವಾಗ ನಾನು 5:30, 6 ಹಾಗೆ ನಾನು ಎದ್ದೊಳ್ಬಿಡ್ತೀನಿ. ಸೊ ಅವಾಗ ತುಂಬಾ ಟೈಮ್ ಸಿಕ್ತಂಗೆ ಆಗುತ್ತೆ. ಅದರಿಂದ ಯಾವುದೇ ಕೆಲಸಕ್ಕೂ ಕೂಡ ಗಡಿಬಿಡಿ ಅನಿಸಲ್ಲ. ಹಾಗೆ ನಾನು ಬೆಳಿಗ್ಗೆ ಮಾಡುವಂತಹ ಟಿಫನ್ನ ನಾನು ನೈಟೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದನ್ನೇ ಮಾಡ್ಕೋಬೇಕು ಅಂತ. ಏನಾದರೂ ಸೋಕ್ ಮಾಡೋವಂತಹ ಕಾಳುಗಳಿದ್ರೆ ನಾನು ಕೂಡ ಆವಾಗಲೇ ಸೋಕ್ ಮಾಡಿ ಇಟ್ಟಿರ್ತೀನಿ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಲಿ ಟಿಫನ್ಗೆ ಅನ್ನೋ ಒಂದು ಟೆನ್ಷನ್ ಇರಲ್ಲ. ವಶಿ ಸ್ಕೂಲ್ ತುಂಬಾ ನಿಯರ್ ಇರೋದ್ರಿಂದ ನಮ್ಮ ಮನೆಗೆ, ಅವನಿಗೆ 9:30ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನನಗೆ ತುಂಬ ಗಡಿಬಿಡಿ ಅನಿಸಲ್ಲ ಅವನಿಗೆ ಟಿಫನ್ ಅವರ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡೋದಕ್ಕೆ. ತುಂಬ ಮಕ್ಕಳು ಬ್ಯಾಂಗ್ಳೂರಲ್ಲಿ ಒಂದು 6:30 ಅರ್ಲಿ ಮಾರ್ನಿಂಗಿಂದನೂ ರೆಡಿ ಆಗ್ತಾ ಇರಬೇಕು. ಸೊ ಅದೊಂದು ಟೆನ್ಷನ್ ನನಗೆ ವಶಿದ್ರಲ್ಲಿ ಇಲ್ಲ ಅಂತ ಹೇಳ್ಬೋದು ಇವಾಗ. ಹಾಗಾಗಿ ನಾನು ಆರಾಮಾಗಿ ಅವನಿಗೆ ಟಿಫನ್ ಏನು ಮಾಡ್ತೀನಿ ಅದನ್ನೇ ಸ್ನ್ಯಾಕ್ಸ್ ಬಾಕ್ಸಿಗೂ ಕೂಡ ಹಾಕ್ಕೊಡ್ತೀನಿ. ಸೊ ಒಂದೊಂದು ಟೈಮ್ ಅವ್ನು ತಿನ್ನೋದಿಲ್ಲ ಕರೆಕ್ಟಾಗಿ ಮನೇಲಿ. ಸೊ ಹಾಗಾಗಿ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಕೊಟ್ರೆ ಅವನು ಕೂಡ ಅಲ್ಲಿ ಫಿನಿಶ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆ ಸ್ಕೂಲಲ್ಲಿ ಸ್ನ್ಯಾಕ್ಸ್ ಬಾಕ್ಸಿಗೆ ಅವನಿಗೆ ಬಿಸ್ಕೆಟ್ ಆ ಥರ ಜಂಕ್ ಫುಡ್ ಏನೂ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಇದು ತುಂಬಾ ಈಸಿ ಅನಿಸುತ್ತೆ ನಮಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಟಿಫನ್ನ ಹಾಕೋದ್ರಿಂದ. ಮಕ್ಕಳು ಕೂಡ ಫಿಲ್ಲಿಂಗ್ ಆಗಿರುತ್ತೆ, ಹಾಗೆಯೇ ನಮಗೂ ಕೂಡ ಪ್ಯಾಕ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಮಾರ್ನಿಂಗ್ ಯಾವಾಗ ನಾನು ಟಿಫನ್ ಮಾಡ್ಕೊಳ್ತೀನಿ ಆವಾಗಲೇ ಮಧ್ಯಾಹ್ನಕ್ಕೆ ಸಾಂಬಾರನ್ನ ಕೂಡ ರೆಡಿ ಮಾಡ್ಕೊಳ್ತೀನಿ ಮೋಸ್ಟ್ ಆಫ್ ದಿ ಟೈಮ್. ಬೆಳಿಗ್ಗೆ ಎದ್ದ ತಕ್ಷಣ ಆಲ್ಮೋಸ್ಟ್ ನಾವು ಕಿಚನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಅದ್ರ ಮಧ್ಯದಲ್ಲಿ ನಾವು ಒಂದು ಸ್ವಲ್ಪ ಸಾಂಬಾರನ್ನ ಒಂದು ಸಿಂಪಲ್ ಆಗಿರ್ಬೋದು ಯಾವುದಾದ್ರೂ ಸಾಂಬಾರನ್ನ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನಕ್ಕೆ ನಾವು ಊಟಕ್ಕೆ ಮತ್ತೆ ರೆಡಿ ಮಾಡೋದು ಅನ್ನೋ ಒಂದು ಚಿಂತೆ ಇರಲ್ಲ. ಫಸ್ಟ್ ಏನು ಮಾಡ್ಕೊಳ್ತಿದ್ದೆ ಅಂದರೆ ಒಂದು 12:30 ಹಾಗೆ ನಾನು ಅಡುಗೆ ಮಾಡ್ಕೊಳೋದನ್ನ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಹಾಗಾಗಿ ಎಲ್ಲದು ಕೆಲಸನೇ ಮುಗಿಯೋದು ಒಂದು 11:30 ಆಗೋದು. ಕೆಲಸ ಎಲ್ಲ ಮುಗೀತು ಅನ್ನೋ ಹೊತ್ತಿಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ಮಾಡ್ಕೊಳೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ತುಂಬಾ ಸೇವ್ ಆದಂಗೆ ಆಗುತ್ತೆ ಟೈಮಿಂಗ್ಸು. ಸೊ ಇದೆಲ್ಲ ಸಣ್ಣ ಸಣ್ಣ ಒಂದು ಚೇಂಜಸ್ ಅಷ್ಟೇ, ಬಟ್ ತುಂಬಾ ನಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಒಂದು ಸತಿ ನೀವು ಟ್ರೈ ಮಾಡಿ ನೋಡ್ಬೋದು. ಸೊ ಆಲ್ಮೋಸ್ಟ್ ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದಿ ಹೋಮ್ ಮೇಕರ್ಸ್ಗೆ ಸೇಮ್ ಪ್ರಾಬ್ಲಮ್ ಇರುತ್ತೆ. ಸೊ ಎಷ್ಟು ಮಾಡಿದ್ರೂ ಮುಗಿತಾ ಇಲ್ವಲ್ಲ, ಫುಲ್ ಡೇ ಮನೆ ಕೆಲಸನೇ ಆಗ್ತಾ ಇದೆಯಲ್ಲ ಅಂತ ಅನ್ಸೋದು ಕಾಮನ್ ಆಗಿರುತ್ತೆ. ಮಾತಾಡ್ತಾ ಪನ್ನೀರ್ ರೋಲ್ ರೆಡಿನೇ ಆಗೋಯಿತು. ತುಂಬಾ ಚೆನ್ನಾಗಿತ್ತು. ಸೊ ಟೇಸ್ಟಿಯಾಗಿತ್ತು. ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ಸೊ ರೆಡಿ ಆದ ತಕ್ಷಣ ಮಕ್ಕಳಿಗೂ ಕೂಡ ಸರ್ವ್ ಮಾಡಿದೆ. ತುಂಬಾ ಇಷ್ಟಪಟ್ಟರು. ವರ್ಷಕ್ಕೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಈ ಥರ ಫುಡ್ಡೆಲ್ಲ. ಇವತ್ತು ಆ್ಯನ್ಯುವಲ್ ಫೆಸ್ಟಿವಲ್ ಇದೆ ನಮ್ಮ ಲೇಔಟಲ್ಲಿ. ಸೊ ಹಾಗಾಗಿ ಅದನ್ನು ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಲೇಔಟಲ್ಲಿ ಇರೋರೆಲ್ಲ ಅಲ್ಲೇ ಇರ್ತಾರೆ, ಬಟ್ ನಾವು ಹೋಗಿಲ್ಲ ಅಷ್ಟೇ. ಅಗಸ್ತ್ಯನ ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಚಿಕ್ಕೋನಲ್ವ, ತುಂಬ ತರಲೆ ಮಾಡ್ತಾನೆ ಅಂತ ಅವನ್ನ ಕರ್ಕೊಂಡು ಹೋಗಲಿಲ್ಲ. ಸ್ವಲ್ಪ ಸೌಂಡ್ ಕೂಡ ಇರುತ್ತೆ ಅಂತ. ಪ್ರತಿ ವರ್ಷನೂ ಕೂಡ ಈ ಟೈಮಲ್ಲಿ ಆ್ಯನ್ಯುವಲ್ ಫೆಸ್ಟಿವಲ್ ಅಂತ ಲೇಔಟಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ. ನನಗಂತೂ ಈ ಥರ ಎಲ್ಲ ನೋಡಿದಾಗ ನಮ್ಮ ಸ್ಕೂಲ್ ಡೇ, ಕಾಲೇಜ್ ಡೇ ಎಲ್ಲ ನೆನಪಾಗ್ತಾ ಇತ್ತು. ಇದು ಪರ್ಟಿಕ್ಯುಲರ್ ಆಗಿ ಲೇಔಟ್ ಫಂಕ್ಷನ್ ಆಗಿರೋದ್ರಿಂದ ಸೊ ಔಟ್ಸೈಡರ್ಗೆ ಅಲೋ ಇರಲಿಲ್ಲ. ಲೇಔಟ್ ಇನ್ಸೈಡ್ ಎಲ್ಲರೂ ಕೂಡ ಅಟೆಂಡ್ ಆಗಿದ್ರು ಈ ಫಂಕ್ಷನ್ಗೆ. ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಕಲ್ಚರ್ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ರು ಅಂತ ಹೇಳ್ಬೋದು. I love you when you're singing that song, and I got a lump in my throat 'cause you're gonna sing the words.
a lot of time in the afternoons under the hot sun putting all these polls for us. ಚಂದನ್ ಪ್ರತಿ ವರ್ಷವೂ ಕೂಡ ಲೇಔಟಲ್ಲಿರುವಂಥ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಪ್ರೋಗ್ರಾಮ್ ಫುಲ್ ಎಂಟರ್ಟೈನ್ಮೆಂಟಾಗಿ ಇಡೋದಕ್ಕೆ ಟ್ರೈ ಮಾಡ್ತಾರೆ. ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಹೋದರೆ ಅಗಸ್ತ್ಯ ತುಂಬಾ ಹಠ ಮಾಡ್ತಾ ಇದ್ದ. ಸೊ ಔಟ್ ಸೈಡ್ ಕರ್ಕೊಂಡು ಹೋಗಲಿಲ್ವಲ್ಲ ಅಂತ. ಸೊ ಹಾಗಾಗಿ ಅವನು ಕೂಡ ಒಂದು ಸ್ವಲ್ಪ ವಾಕ್ ಮಾಡಿಸೋಣ ಲೇಔಟ್ ಇನ್ಸೈಡೆ ಅಂತ ಅವನ್ನ ವಾಕಿಗೆ ಕರ್ಕೊಂಡ್ಬಂದಿದ್ದೀನಿ. ಇನ್ನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ ಅದರದ್ದೇ ಆದಂತಹ ಒಂದು ಪ್ರೋಸೆಸ್ ಇರುತ್ತೆ. ಸೊ ಪೇಮೆಂಟಿಗೆ ಫಸ್ಟು ಮಾನಿಟೈಸೇಷನ್ ಆನ್ ಆಗಬೇಕು. ಸೊ ನನ್ನ ಮಾನಿಟೈಸೇಷನ್ ಆನ್ ಆಗಿದೆ. ಸೊ ಪೇಮೆಂಟ್ ಬರ್ತಾ ಇದೆ, ಬಟ್ ನನ್ನ ಕೈಗೆ ಸಿಕ್ಕಿಲ್ಲ ಅಷ್ಟೇ. ಸೊ ನನ್ನ ಕೈಗೆ ಸಿಗಬೇಕು ಅಂದರೆ ಅದು $100 ಆಗಬೇಕು. ಸೊ $100 ಆದಮೇಲೆ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಏನು ಅನ್ನೋದನ್ನ ಖಂಡಿತ ನಿಮಗೆ ತಿಳಿಸ್ತೀನಿ. ಸೊ ನಿಮ್ಮಿಂದನೇ, ನಿಮ್ಮ ಸಪೋರ್ಟಿಂದನೇ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಎಷ್ಟು ಬಂತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಂಟಿಲ್ ಟೇಕ್ ಕೇರ್, ಬಾಯ್.